ನಾಪತ್ತೆಯಾದ ಯುವತಿಯ ಬಗ್ಗೆ ನೀರಿನಲ್ಲಿ ವರದಿ ಮಾಡ್ತಾ ಇದ್ದಾಗಲೇ ಕಾಲ ಕೆಳಗೆ ಬಂದು ಶವ. ಕೆಲವು ದುರಂತ ಪ್ರಕರಣಗಳಲ್ಲಿ ವರದಿಗಾರರು ಅಪಾಯಕಾರಿ ಸ್ಥಳಗಳಿಗೆ ಇಳಿದು ಪ್ರತ್ಯಕ್ಷ ವರದಿ ಮಾಡುವುದನ್ನು ನೀವು ನೋಡಿರಬಹುದು. ಅದೇ ರೀತಿ ಇಲ್ಲೊಬ್ಬ ನದಿಗೆ ಇಳಿದು ವರದಿ ಮಾಡ್ತಾ ಇದ್ದ ವೇಳೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. 13 ವರ್ಷದ ಬಾಲಕಿಯೊಬ್ಬಳು ನದಿಯಲ್ಲಿ ಈಜುತ್ತಾ ಇಂತಹ ವೇಳೆಯಲ್ಲಿ ನಾಪತ್ತೆಯಾಗಿದ್ಲು. ಈ ಘಟನೆಯ ಬಗ್ಗೆ ವರದಿಗಾರನೋರ್ವ ನದಿಗೆ ಇಳಿದು ವರದಿಯನ್ನ ಮಾಡ್ತಾ ಇದ್ದ. ಈ ನದಿ ಎಷ್ಟು ವಿಶಾಲವಾಗಿದೆ, ಆಳವಾಗಿದೆ ಎನ್ನುವುದನ್ನು ಆತ ಲೈವ್ ರಿಪೋರ್ಟಿಂಗ್ ಮೂಲಕ ತಿಳಿಸ್ತಾ ಇದ್ದ. ಅಷ್ಟರಲ್ಲೇ ನಾಪತ್ತೆಯಾಗಿದ್ದ ಬಾಲಕಿಯ ಶವ ನೀರಿನಲ್ಲಿ ತೇಲ್ತಾ ಆತನ ಕಾಲಿನ ಕೆಳಗೆ ಬಂದಿದ್ದು ಅಕ್ಷರಶಃ ವರದಿಗಾರ ಭಯಬಿದ್ದಿದ್ದಾನೆ. ಇಂತಹ ಭಯಾನಕ ಘಟನೆ ನಡೆಯುತ್ತಿರುವಂಥದ್ದು ಬ್ರೆಜಿಲ್ನಲ್ಲಿ ಈಜಲು ಹೋಗಿದ್ದ 13 ವರ್ಷದ ಬಾಲಕಿಯೊಬ್ಬಳು ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ಲು. ಆಕೆಯ ಶವವಿನ್ನೂ ಸಿಕ್ಕಿರಲಿಲ್ಲ. ಈಶಾನ್ಯ ಬ್ರೆಜಿಲ್ನ ಬಕಾಪಲ್ನಲ್ಲಿರುವಂತಹ ಮೆರಿನ್ ನದಿಯಲ್ಲಿ ಈ ಘಟನೆ ನಡೆದಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವರದಿಗಾರ ಒಬ್ಬ ನದಿಯ ನೀರಿಗೆ ಇಳಿದು ವರದಿಯನ್ನ ಮಾಡ್ತಾ ಇದ್ದ. ಈ ನದಿ ಎಷ್ಟು ಆಳ ಇದೆ, ವಿಸ್ತಾರವಾಗಿದೆ ಅಂತ ಕ್ಯಾಮರಾಗೆ ವಿವರಣೆಯನ್ನ ನೀಡ್ತಾ ಇದ್ದ. ಆದರೆ ಅಷ್ಟರಲ್ಲಾಗಲೇ ಆತನ ಕಾಲಿನ ಕೆಳಗೆ ಏನೋ ಬಂದಂತೆ ಆಗಿದ್ದು ಆತ ತಕ್ಷಣವೇ ನದಿಯಲ್ಲೇ ಅತ್ತಿತ್ತ ಸರಿದಿದ್ದಾನೆ. ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನೀರು ವರದಿಗಾರನ ಕತ್ತಿಗೆ ಬರ್ತಾ ಇದ್ದಂತೆ ಆತ ನೀರಿನಲ್ಲೇ ಜಂಪ್ ಮಾಡಿದ್ದಾನೆ. ಅಲ್ಲದೆ ತನ್ನನ್ನು ಶೂಟ್ ಮಾಡ್ತಾ ಇದ್ದಂತಹ ಕ್ಯಾಮೆರಾ ಸಿಬ್ಬಂದಿಗೆ ತನಗೇನು ಕಾಲಿನ ಸಮೀಪ ಸುಳಿದಾಡ್ತಿದ್ದಂತೆ ಭಾಸವಾಗ್ತಿದೆ ಅಂತ ಆತ ಹೇಳಿದ್ದಾನೆ. ಜೊತೆಗೆ ಆತ ನಡುಗುತ್ತಲೇ ನೀರು ಹೆಚ್ಚಿಲ್ಲದ ಕಡೆ ಬರುವುದನ್ನು ಕಾಣಬಹುದಾಗಿದೆ. 13 ವರ್ಷದ ಬಾಲಕಿ ರೈಸಾ ತನ್ನ ಸ್ನೇಹಿತರೊಂದಿಗೆ ನೀರಿನಲ್ಲಿ ಈಜುತ್ತಾ ಇದ್ದಾಗ ಮುಳುಗಿ ಸಾವನ್ನಪ್ಪಿದ್ಲು. ಆಕೆಯ ಶವವನ್ನ ನಂತರ ನದಿಯಿಂದ ಹೊರತೆಗೆಯಲಾಗಿತ್ತು. ನಂತರ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಆಕೆ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನ ಅಪ್ಪಿರುವಂಥದ್ದು ದೃಢಪಟ್ಟಿದೆ. ಆಕೆಯ ದೇಹದಲ್ಲಿ ಯಾವುದೇ ದೈಹಿಕ ಆಘಾತದ ಲಕ್ಷಣಗಳಿರಲಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.